on the occasion of World Environment Day, a meaningful environmental awareness campaign and tree plantation drive was organized at Sangoli Raina Park in Subrahmanyanga under the Malleshwaram Assembly constituency in Bengaluru. The initiative focused on planting new saplings in places where trees had fallen, reinforcing the commitment towards environmental conservation and creating greener neighborhoods for future generations. The program witnessed the participation of Malleshwaram Assembly Constituency Guarantee Schemes Implementation Committee President Anup Iyengar, Congress leader Venkatachalapthi, along with local residents and community leaders Keshava Prasad, Sunita Naveen, Jairam, Mahesh Mohan Rao and Somshekhar, who actively planted saplings and celebrated World Environment Day in a meaningful way. Addressing the gathering, Venkatachalapthi emphasized that if humanity neglects Mother Nature, not only humans but also birds and animals will struggle to survive. He stated that the earth, lovingly called Bhutai, provides food, water and shelter, and therefore deserves respect, care and protection from every citizen. He urged every household to plant and nurture at least one sapling and take responsibility for preserving the environment. He further shared the vision of planting 10 to 20 saplings on every road in Subrahmanyanga with the goal of transforming the area into a vibrant, green and sustainable locality. The event served as a strong reminder that small collective efforts can create a lasting impact in protecting nature and building a healthier future for all. ಈಗ ಬ್ಲಾಕ್ ಕಾಂಗ್ರೆಸ್ ಇಂದ ನಾವು ಇದು ಪರಿಸರ ದಿನಾಚರಣೆ ಆಚರಿಸಿದ್ದೀವಿ. ಇಲ್ಲಿ ಒಂದು 50 ಸಸಿ ಇದೆ ಸಂಗೊಳ್ಳಿ ರಾಯಣ್ಣ ಪಾರ್ಕಲ್ಲಿ. ಒಂದು 50 ಇವಾಗ ಆ್ಯಕ್ಚುಲಿ ಗಿಡಗಳ ಇವಾಗ ನೆಡೋ ಮೂಲಕ ಈ ಕಾರ್ಯಕ್ರಮಕ್ಕೆ ಇವಾಗ ಚಾಲನೆ ಕೊಟ್ಟಿದ್ದೀವಿ. ಸೊ ನಮ್ಮ ಜೊತೆಗೆ ಇಲ್ಲಿ ಇವಾಗ ವಾಕರ್ಸು ನಮ್ಮ ಜೊತೆ ಇವಾಗ ಕೈ ಜೋಡಿಸಿದ್ದಾರೆ. ಇದು ಬೆಂಗಳೂರು ಬಂದು ಇವಾಗ ಗಾರ್ಡನ್ ಸಿಟಿ ಅಂತ ಇತ್ತು. ಈ ದಿನ ಬರೀ ಎಲ್ಲ ಕಡೆ ಇವಾಗ ಕಾಂಕ್ರೀಟು ಬಿಲ್ಡಿಂಗ್ಗಳು ಆಗಿ ನಮಗೆ ಲಂಗ್ ಸ್ಪೇಸ್ ಕಮ್ಮಿ ಆಗಿಬಿಟ್ಟಿದೆ. ಆಮೇಲೆ ಬಂದು ಈ ಪಾರ್ಕಲ್ಲಿ ತುಂಬ ಸೀನಿಯರ್ ಸಿಟಿಸನ್ಸು ಆಮೇಲೆ ಮಕ್ಕಳು ಬರ್ತಾರೆ. ಸೊ ನಮ್ಮ ಹಸಿರು ಉಳಿಸ್ಕೊಳ್ಳೋದು ನಮ್ಮ ಧರ್ಮ ಇವತ್ತು. ಇಟ್ ಈಸ್ ಅವರ್ ಬೇಸಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿದೆ ನಮ್ಮ ಹಸಿರು ಉಳಿಸೋದು, ಹಸಿರು ಕವರ್ ಉಳಿಸ್ಕೊಳ್ಳೋದು. ಆ ಪ್ರಯುಕ್ತ ಸೊ ನಮ್ಮ ಕಡೆಯಿಂದ ಒಂದು ಅಳಿಲ್ ಸೇವೆ ಇರಲಿ ಪರಿಸರಕ್ಕೆ ಅಂತ ಒಂದು 50 ಇವಾಗ ಸಸಿಗಳನ್ನ ನೆಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇನ್ನು ಮುಂದೆನೂ ಇವಾಗ ರೆಗ್ಯುಲರ್ ಆಗಿ ಎಲ್ಲೆಲ್ಲಿ ನಮಗೆ ಜಾಗಗಳಿದೆ, ಎಲ್ಲಿ ನಮಗೆ ಗ್ರೀನ್ ಕವರ್ ಕಮ್ಮಿ ಆಗ್ತಿದೆ, ಇದು ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ನಾವು ಎಲ್ಲ ಕಡೆ ಇದು ಸಸಿಗಳು ನೆಟ್ಟು ಅದನ್ನು ಪೋಷಿಸಿ ಅದು ಇವಾಗ ಹೆಮ್ಮರವಾಗಿ ಇವಾಗ ಇದು ಬೆಳಿಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದ್ರ ಕಡೆ ನಾವು ಕೆಲಸನೂ ಮಾಡ್ತೀವಿ. ಈ ದಿನ ಇವಾಗ ಬದಲಿಗೆ ಚಲಪತಿ ಅವರು, ನವೀನ್ ಅವರು, ಮೋಹನ್ ರಾವ್ ಅವರು ನಮ್ಮ ಅಧ್ಯಕ್ಷರು, ಅವರೆಲ್ಲ ಸೇರಿ ಮಾಡ್ತಿರೋ ಕಾರ್ಯಕ್ರಮ. ಆಮೇಲೆ ಸುನೀತಾ ಇದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರು. ಆಮೇಲೆ ಸಾಕಷ್ಟು ಇವಾಗ ಇದು ಆ್ಯಕ್ಚುಲಿ ಮಹಿಳಾ ಕಾರ್ಯಕರ್ತರಿದ್ದಾರೆ. ಆಮೇಲೆ ಮಹೇಶ್ ಅವರಿದ್ದಾರೆ. ಎಲ್ಲರೂ ಸೇರಿ ಮಾಡ್ತಿರೋ ಕಾರ್ಯಕ್ರಮ. ಆಮೇಲೆ ಕೇಶವ ಪ್ರಸಾದ್ ಅವರಿದ್ದಾರೆ. ಕರೆಕ್ಟು. ನಮಸ್ಕಾರ. ಇವತ್ತು ವಿಶ್ವ ಪರಿಸರ ದಿನದ ಅಂಗವಾಗಿ ನಾವು ಸಂಗೊಳ್ಳಿ ರಾಯಣ್ಣ ನಡಿಗೆದಾರರ ಸಂಘದ ಕೋರಿಕೆಯ ಮೇರೆಗೆ ಇವತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಅನೂಪ್ ಸಾರು ಮತ್ತು ನಮ್ಮ ಚಲಪತಿ ಸಾರು ಮತ್ತು ಕೇಶವಮೂರ್ತಿ ಮತ್ತು ಮತ್ತೆಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರ ಒಂದು ಸಮ್ಮುಖದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮಗೆ ಏಕೆಂದರೆ ಇವಾಗ ಮರ ಕಡಿದು ಮಳೆ ಬರ್ತಾ ಇಲ್ಲ, ತುಂಬ ಸೆಕೆ ಆ ಥರ ಎಲ್ಲ ಇರೋದ್ರಿಂದ ನಾವು ಹೆಚ್ಚಾಗಿ ಗಿಡಗಳನ್ನ ನೆಟ್ಟು ನಾವು ಪರಿಸರನ ಉಳಿಸ್ಕೋಬೇಕು. ಇದು ಎಲ್ಲರಲ್ಲೂ ಒಂದು ಮನವಿ. ಹಾಗಾಗಿ ನಾವು ಇವತ್ತು ಸಂಗೊಳ್ಳಿ ರಾಯಣ್ಣ ಪಾರ್ಕ್ನಲ್ಲಿ ಇವತ್ತು ಗಿಡ ನೆಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಹಸಿರೇ ಉಸಿರು, ಜಯವಾಗಲಿ. ಅಂಗವಾಗಿ ಸಂಗೊಳ್ಳಿ ರಾಯಣ್ಣ ಪಾರ್ಕಲ್ಲಿ ಒಂದು 50 ಗಿಡಗಳು ನೆಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲಿ ಸೀನಿಯರ್ ಸಿಟಿಸನ್ನು ರಿಕ್ವೆಸ್ಟ್ ಮಾಡಿದರು ಒಂಚೂರು ಗಿಡಗಳು ಹಾಕಿ ಸ್ವಲ್ಪ ಕಡಿಮೆ ಇದೆ ಅಂತ. ನಾವು ಅದಕ್ಕೋಸ್ಕರ ಇವತ್ತು ಆ ಕಾರ್ಯಕ್ರಮ ಇಟ್ಕೊಂಡು ಒಂದು 50 ಗಿಡಗಳು ನೆಡ್ತಾಯಿದ್ದೀವಿ. ಮತ್ತು ಸುಬ್ರಹ್ಮಣ್ಯ ನಗರದಲ್ಲಿ ಸುಮಾರು ಜನ ಕೇಳಿದ್ದಾರೆ ರೋಡಲ್ಲಿ ಒಂಚೂರು ಗಿಡ ನೆಡಿ ಅಂತ. ಅದನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅನೂಪ್ ಸರ್ ಅವರ ನೇತೃತ್ವದಲ್ಲಿ, ಬಿ ಕೆ ಶಿವರಾಮ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸುಬ್ರಹ್ಮಣ್ಯ ನಗರದಲ್ಲಿ ಒಂದು ಹಸಿರು ವಾತಾವರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮೊದಲೇ ಹೆಜ್ಜೆ ಇಟ್ಟಿದ್ದೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಬಾದಾಮಿ ಗಿಡ, ಬೇವಿನ ಗಿಡ, ಹೊಂಗೆ ಮರ, ಮಾವಿನ ಗಿಡ ಈ ಥರ ನೆಡ್ತಾಯಿದ್ದೀವಿ ಸರ್. ಸಂಪಿಗೆ ಗಿಡ ಎಲ್ಲ ನೆಡ್ತಾಯಿದ್ದೀವಿ ಸರ್.